ನಿಮ್ಮ ಜೊತೆ ಈ ರೀತಿ ಇದ್ದು ಎಷ್ಟೋ ವರ್ಷ ಆಯಿತು ಅಂತ ಅನಿಸ್ತಿದೆ. ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯಿತು. ನಿಮ್ಮ ಮುಖ ನೋಡೋದಕ್ಕೆ, ನಿಮ್ಮ ಸ್ಮೈಲ್ ನೋಡೋದಕ್ಕೆ ಸುಳ್ಳು ಹೇಳಿ ಬಂದಿದ್ದೀನಿ ಗೊತ್ತಾ? ನೀವು ಪೂಜೆ ಮಾಡ್ತೀರಲ್ಲ, ಸ್ವಲ್ಪ ಹಾಗೆ ಆಗ್ಬಿಟ್ಟಿದ್ದೀನಿ. ಇನ್ನೂ ಅದು ಏನೇನು ಮಾಡಬೇಕು ನಿಮಗೋಸ್ಕರ. ಪ್ರೀತಿಲಿ ಇಲ್ಲಿ ನೋಡಿ, ಒಂದು ಚೂರು ಸುಳ್ಳು ಹೇಳಬೇಕು, ಆ ಕೃಷ್ಣ ನಿಮ್ಮನ್ನ ಕ್ಷಮಿಸ್ತಾನೆ. ಓಕೆನಾ? ಇನ್ನೂ ಹೇಳ್ತಿದ್ರಲ್ಲ ಮದ್ದು ಹತ್ರ, ನನಗೆ ನೀವು ನೆನಪಾಗಲ್ವಾ? ಆ್ಯಕ್ಚುಲಿ ಮರ್ತ್ಬಿಡೋಣ ಅಂತಾನೆ ಇದ್ದೀನಿ. ಓ ಹೌದಾ? ಹಾಗೆ ಯೋಚನೆ ಮಾಡೋದಕ್ಕಾದ್ರೂ ಮನಸ್ಸು ಬರುತ್ತಾ ನಿಮಗೆ? ಹೋಗ್ರಿ, ಈಗ ನೋಡಿ ನೋಡಿ ನಾ ಸಾಯಿಸ್ತೀರ. ಈ ಮಾತುಗಳೇ ಯಾವಾಗಲೂ ಮನಸ್ಸಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡೋದು. ಈ ಮಾತು ಕೇಳಿಸ್ಕೊಳ್ಳೋಕೆ ಬಂದಿದ್ದು. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಇದೆ. ಏನು? ನಾನು ತಿನ್ನಿಸ್ತಾ ಇರ್ತೀನಿ, ನೀವು ಮಾತಾಡ್ತಾ ಇರಿ. ನಿಮಗೆ ಏನು, ನಮ್ಮ ಡಾಕ್ಟರ್ ಬರ್ತಾ ಬರ್ತಾ ತುಂಬಾ ರೊಮ್ಯಾಂಟಿಕ್ ಆಗ್ತಿದ್ದಾರೆ. ಅಯ್ಯೋ, ಒಂದು ಹುಡುಗಿ ಸಹವಾಸ ಮಾಡಿದೆ ರೀ, ಆಗ್ಲಿಂದ ಲೈಫೇ ಎಕ್ಕುಟ್ಟು ಹೋಗಿದೆ. ಡಾಕ್ಟ್ರು ರೊಮ್ಯಾನ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ, ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ. ಆ ಹುಡುಗಿ ಐ ಲಾಸ್ಟ್ ಇಟ್. ಹೌ ವಾಸ್ ಯು ಡೇ? ಕ್ಲಿನಿಕ್ ಹೇಗೆ ನಡೀತು? ಫಸ್ಟ್ ಡೇ ಅಲ್ವಾ, ಪೇಷಂಟ್ಸ್ ಯಾರೂ ಇರಲಿಲ್ಲ. ಹೌದಾ? ದಟ್ಸ್ ಓಕೆ. ಫಸ್ಟ್ ಡೇ ಅಲ್ವಾ, ಆಮೇಲೆ ಬರ್ತಾ ಹೋಗ್ತಾರೆ. ನೀವೇನು ವರಿ ಮಾಡ್ಕೊಂಬೇಡಿ. ಆ್ಯಕ್ಚುಲಿ ನಾವು ಸ್ವಲ್ಪ ಅಕ್ಕಪಕ್ಕ ಎಲ್ಲ ಪ್ರಮೋಷನ್ಸ್ ಮಾಡಬೇಕು. ನಿಮ್ಗೆ ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಚಿಂತೆ. ಡಾಕ್ಟ್ರೇ, ನೀವು ಸ್ವಲ್ಪ ಐಸ್ ಕ್ರೀಮ್ ತಿನ್ನಿ. ಅಮ್ಮ ತೆಗೀರಿ, ಬಾಗಿಲು ತೆಗೀರಿ. ಅಮ್ಮ ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಅಮ್ಮ ಬಾಗಿಲು ತೆಗೀರಿ. ಅಮ್ಮ ಬಾಗಿಲು ತೆಗೀರಮ್ಮ. ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ತೆಗೀರಿ, ಬಾಗಿಲು ತೆಗೀರಿ ಅಮ್ಮ. ಬಾಗಿಲು ತೆಗೀರಿ, ತೆಗೀರಿ ಬಾಗಿಲು. ಯಾರು? ಅಮ್ಮ, ನಾವಿಲ್ಲೇ ಪಕ್ಕದ ಮನೆಯವರು. ಗೊತ್ತು ನಂಗೆ, ಆದ್ರೂ ಇಷ್ಟೊತ್ತಲ್ಲಿ ಯಾಕೆಲ್ಲ ಇಲ್ಲಿ ಬಂದಿದ್ದೀರಾ? ಕಾಂಪೌಂಡ್ ಹಾರ್ಕೊಂಡು ಯಾರೋ ಬಂದಿದ್ ನೋಡಿದ್ವಿ. ಖಂಡಿತ ಕಳ್ಳ ಆಗಿರ್ತಾನೆ. ಅದಕ್ಕೆ ನಿಮಗೆ ಸಹಾಯ ಮಾಡಕ್ ಬಂದ್ವಿ. ನಿಮ್ಗೇನಾದ್ರೂ ತೊಂದರೆ ಆಯ್ತಾ? ಹೌದಾ? ಅಯ್ಯೋ ದೇವ್ರೆ, ಏನಾಗ್ತಿದೆ? ಒಂದು ನಿಮಿಷ ಇರಿ, ಟೆನ್ಷನ್ ಮಾಡ್ಕೋಬೇಡಿ. ಮೊದಲು ನಿಮ್ಮ ಮನೆ ಒಳಗೆ ನೋಡ್ಬೇಕು. ಬಾಗಿಲು ತೆಗೀರಿ ಅಮ್ಮ, ಬೇಗ ಬಾಗಿಲು ತೆಗೀರಿ. ಕಳ್ಳ ತಪ್ಪಿಸ್ಕೊಂಡ್ರೆ ಕಷ್ಟ. ನೀನು ಕಳ್ಳ ಕೃಷ್ಣ ಅಲ್ಲ, ಕಳ್ಳ ಕರ್ಣ ಅಂತ. ವಯಸ್ಸಿಗೆ ಬಂದಿರೋ ಒಂದು ಹುಡುಗಿ ರೂಮಲ್ಲಿ ಮದುವೆ ಆಗಿರೋ ಒಬ್ಬ ಹುಡುಗ ಎಂಟ್ರಿ ಹೇಗಿರುತ್ತೆ? ಆಡ್ಕೊಡೋರ ಬಾಯಿಗೆ ಒಳ್ಳೆ ಫುಡ್ಡು. ನಾವಿವಾಗ ಸಿಕ್ಕಾಕೋತೀವಿ. ಸರ್, ಅವ್ರು ಇಲ್ಲಿಗೆ ಬಂದ್ರೆ ಏನ್ ಮಾಡೋದು? ನನಗೆ ತಲೆನೇ ಓಡ್ತಿಲ್ಲ. ಅವ್ರಿಗೆ ಬಂದರೆ ಅನುಮಾನ ಪಡೋಕ್ಕೆ ಏನೆಲ್ಲ ಬೇಕು ನಾವೇ ಕೊಟ್ಟಾಗುತ್ತೆ. ಪ್ರಶ್ನೆ ಮಾಡ್ತಾರೆ ಅಷ್ಟೇ. ಮತ್ತೇನ್ ಮಾಡೋದು ಸರ್? ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಾದ್ರೂ ಹೇಳಿ. ಅಡುಗೆ ಮೇಲೆ ಜಾಗ ಇದೆಯಾ? ಹಾ ಇದೆ. ಬೇಗ ಬಾಗಿಲು ತೆಗೀರಿ, ಕಳ್ಳ ತಪ್ಸ್ಕೊಂಡ್ಬಿಟ್ರೆ ಕಷ್ಟ. ಅಚ್ಚಿ ಡೋರ್ ಓಪನ್ ಮಾಡಿದ್ಲು ಸರ್.
ಅಜ್ಜಿ ಏನಾಯ್ತು? ಯಾರು ಇವರೆಲ್ಲ? ಹೇ, ಪಕ್ಕದ ಮನೆಯವ್ರಂತೆ. ನಮ್ಮ ಮನೆಗೆ ಯಾರೋ ಕಳ್ಳ ಕಾಂಪೌಂಡ್ ಹಾರ್ಕೊಂಡು ಬಂದಂತೆ ಕಣೆ. ಅವನ್ನ ಹುಡ್ಕೊಂಡು ಇವರೆಲ್ಲ ಬಂದಿದ್ದಾರೆ. ಕಳ್ಳನ? ಅಯ್ಯೋ, ನಮ್ಮನೆಗೆ ಯಾವ ಕಳ್ಳ ಬರಕ್ ಸಾಧ್ಯ? ಯಾರೂ ಇಲ್ಲ. ಕಾಂಪೌಂಡ್ ಹಾರ್ಕೊಂಡು ಬಂದಿದ್ದನ್ನು ನಾವೇ ನೋಡಿದ್ದೀವಿ. ಅಯ್ಯೋ, ನಿಜವಾಗ್ಲೂ ಇಲ್ಲಿ ಯಾರೂ ಬಂದಿಲ್ಲ. ಸುಮ್ಮನೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಷ್ಟೇ. ಆದರೂ ಹುಡ್ಕೋದು ನಮ್ಮ ಜವಾಬ್ದಾರಿ. ನೀವಿಬ್ಬರೇ ಇದ್ದೀರಲ್ವಾ, ನಿಮ್ಗೇನು ತೊಂದರೆ ಆಗಬಾರ್ದು. ತೊಂದರೆ ಆಲ್ರೆಡಿ ಕೊಡ್ತಾ ಇದ್ದೀರಲ್ಲ. ಹಾಂ, ಏನಂದ್ರಿ? ನಿಮ್ದು ತುಂಬ ದೊಡ್ಡ ಮನಸ್ಸು ಅಂದೆ. ಹುಡುಕಿ ಹುಡುಕಿ ಹುಡುಕಿ. ಏನಾಯ್ತೆ? ಏನಾಯ್ತು? ಅದು ನೀರು ಕುಡಿಯಕ್ಕೆ ಅಂತ ಹೋದ್ನಾ, ಸಡನ್ ಆಗಿ ಇಲ್ಲಿ ಹೋಯ್ತು. ಭಯ ಆಗಿ ಗ್ಲಾಸ್ ಬಿಟ್ಬಿಟ್ಟೆ. ಛೇ, ಕಳ್ಳ ನನ್ನ ಕೈಗೆ ಸಿಕ್ಕಿಲ್ಲ. ಸಿಕ್ಕಿದ್ರೆ ಕಾಲು ಮುರಿದಾಕ್ಬಿಡ್ತಾ ಇದ್ದೆ. ಇಲ್ಲ ಅನ್ಸುತ್ತೆ. ಬನ್ರಿ ಹೊರಗಡೆ ನೋಡೋಣ. ಎಸ್ಕೇಪ್ ಆಗ್ಬಿಟ್ಟ. ಅಮ್ಮ, ಮತ್ತೆ ಏನಾದರೂ ಶಬ್ದ ಬಂದರೆ ನಮ್ಮನ್ನು ಕರೀರಿ. ಸರಿಯಪ್ಪ. ಸರಿ, ಬರ್ತೀವಿ.